ಹೇ ಗಾಯ್ಸ್ ವಾಟ್ಸ್ಆಪ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಹೇಳಬೇಕು ಅಂತ ಇದ್ದೀನಿ. ಏನಂದ್ರೆ KPSC ಅವರು ರಿಸಲ್ಟ್ಸ್ನ ಬಿಡೋಕ್ಕೆ ಎಲ್ಲ ತಯಾರಿ ಮಾಡಿದ್ದಾರೆ. ಐ ಮೀನ್ ದ ಪ್ರಿಲಿಮ್ಸ್ ರಿಸಲ್ಟ್. ಸೊ ಈ ತಿಂಗಳು 20ನೇ ತಾರೀಕು ಒಳಗಡೆ ಪ್ರಿಲಿಮ್ಸ್ ಲಿಸ್ಟ್ ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಅಂತ ಒಂದು ಲಿಸ್ಟ್ನ ಬಿಡೋ ಸಾಧ್ಯತೆ ಇದೆ. ಹಾಗೆ ನಾನು ಒಬ್ರು ಸೀನಿಯರ್ ಮೆಂಬರ್ ಅವ್ರನ್ನ ಮಾತಾಡಿಸಿದಾಗ ದೇ ಟೋಲ್ಡ್ ಮೀ ಕಟ್ ಆಫ್ ಒಂದು 130ವರೆಗೂ ನಿಲ್ಬೋದು ಅಂತ. ಅದು ಎಷ್ಟು ಸತ್ಯತೆ ಇದೆ ಅಂತ ನನಗಿನ್ನ ಗೊತ್ತಿಲ್ಲ, ಬಟ್ ಹೋಪ್ಸ್ ಇಟ್ಕೊಳ್ಳಿ. ಹೂ ನೋಸ್ 130ಗೂ ಬಂದು ನಿಲ್ಬೋದು, ಯಾಕಂದ್ರೆ ಪೇಪರ್ ಡಿಫಿಕಲ್ಟಿ ಇತ್ತು. ಬಟ್ ಇದ್ರ ನಡುವೆನೂ ರೀ ಎಕ್ಸಾಮ್ ಮಾಡಬೇಕು ಅಂತ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ, KPSC ಇಟ್ ಇಸ್ ನಾಟ್ ಓನ್ಲಿ ರಿಟರ್ನ್ ಬೈ ಕರ್ನಾಟಕ ಪೀಪಲ್. ಕರ್ನಾಟಕ ಲೋಕಲ್ ಲೈಟ್ಸ್ ಮಾತ್ರ KPSC ಬರೀತಾ ಇಲ್ಲ. ನಮ್ಮ ದೇಶದಲ್ಲಿ ಆಚೆಗಡೆಯಿಂದ ಬಂದು ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಸೆಟ್ಲ್ ಆಗಿರೋರು ಕೂಡ ಈ ಎಕ್ಸಾಮ್ನ ಬರೀತಾರೆ. ಅಂಡ್ ಇಫ್ ದೇ ಆರ್ ಏಬಲ್ ಟು ಕ್ವಾಲಿಫೈ, ಅವ್ರಿಗೆ ಜಾಬ್ ಸಿಗುತ್ತೆ. ಸೊ ಅವ್ರಿಗೆ ಕನ್ನಡ ಕ್ವಶನ್ಸ್ ಪ್ರಾಬ್ಲಮ್ ಆಗಲ್ಲ. ಯಾರಿಗೆ ಈ ಕನ್ನಡ ಕ್ವಶನ್ ಪ್ರಾಬ್ಲಮ್ ಆಗೋದು ಅಂದ್ರೆ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡ ಮಾಧ್ಯಮದಲ್ಲೇ ಓದಿರೋರಿಗೆ ಕಷ್ಟ ಆಗುತ್ತೆ. ಸೊ ಈಗ ನಾನು ಇಂಗ್ಲಿಷ್ ಮೀಡಿಯಂ ಅವನು, ಯಾಕೆ ನಾನು ಕನ್ನಡ ಮಾಧ್ಯಮದವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನೀವೆಲ್ಲರೂ ಕೇಳ್ಬೋದು. ಕೆಲವೊಂದಿಷ್ಟು ಜನ ನಿನ್ ಸ್ಕೋರ್ ಕಮ್ಮಿ ಆಗಿದೆ ಅದಕ್ಕೆ ನೀನು ಈ ತರ ಮಾತಾಡ್ತಿದ್ದೆ ಅಂತಾರೆ. ಸ್ಕೋರ್ ಕಮ್ಮಿ ಆಗಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ KPSC ಕರೀತಾರೆ ಅಂಡ್ ಐ ವಿಲ್ ಬಿ ಎಲಿಜಿಬಲ್ ಟು ರೈಟ್ ಅಗೇನ್. ಸೊ ಅದು ಟಾಪಿಕ್ ಅಲ್ಲ. ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಾರ್ತ್ ಇಂಡಿಯನ್ಸ್ ಯಾರು ಬಂದು ಇಲ್ಲಿ ಸೆಟ್ಲ್ ಆಗಿ ಎಕ್ಸಾಮ್ ಬರ್ದು ಅವ್ರಿಗೆ ಕ್ವಾಲಿಫೈ ಆಗ್ತಾ ಇದಾರೆ, ಅವ್ರ ಜೊತೆ ನಮ್ಮ ಕನ್ನಡಿಗರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಐ ಫೀಲ್ ಅನ್ಫೇರ್ ಇದೆ ಅಂತ. ಈಗ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಜಾಬ್ಸ್ನ ಕಾಂಟ್ರಾಕ್ಟ್ ಬೇಸಿಸ್ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಆಲ್ರೆಡಿ ಗೌರ್ಮೆಂಟ್ ಅಲ್ಲಿ ತುಂಬಾ ಕಮ್ಮಿ ಪೋಸ್ಟ್ಗಳನ್ನ ಕರೀತಾ ಇದ್ದಾರೆ. 371J ಇರೋದ್ರಿಂದ ಕೆಲವೊಂದು ಡಿಸ್ಟ್ರಿಕ್ಟ್ಗಳಿಗೆ ರಿಸರ್ವೇಷನ್ ಇದೆ. ಅಂಡ್ ಮಿಕ್ಕಿದ 24 ನಮ್ಮ ಡಿಸ್ಟ್ರಿಕ್ಟ್ಸ್ ಏನಿದೆ ಕರ್ನಾಟಕದಲ್ಲಿ, ನಾವು ಬೇರೆ ಕ್ಯಾಟಗರಿಯಾಗೆ ಕಾಂಪೀಟ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಎಲ್ಲ ಕಡೆ ಜಾಬ್ಸ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಬರ್ತಿದೆ. ಅಂಡ್ ಇದ್ರ ನಡುವೆ ಕನ್ನಡದಲ್ಲಿ ನೀವು ಕ್ವಶನ್ಸ್ ತಪ್ಪು ಮಾಡಿದ್ರೆ, ಪ್ರಾಪರ್ ಆಗಿ ಕನ್ನಡದಲ್ಲೇ ಓದಿ ಕರ್ನಾಟಕದಲ್ಲೇ ಇದ್ದು ಎಕ್ಸಾಮ್ ಬರೀಬೇಕು ಅಂತಿರೋರಿಗೆ ಇದು ಅನ್ಯಾಯ ಆಗುತ್ತೆ ಅಂತ ನಂದು ಒಂದು ಅಭಿಪ್ರಾಯ. ಇದಿಷ್ಟು ನಾನು ನಿಮ್ ಜೊತೆ ಹಂಚ್ಕೋಬೇಕಾಗಿದ್ದಂತಹ ಒಂದೆರಡು ಮಾಹಿತಿಗಳು. ಐ ಫೀಲ್ ಆಕ್ಚುಲಿ ದಿಸ್ ಇಸ್ ಅ ನ್ಯೂ ಚಾನಲ್. ನಾನಿನ್ನ ಸ್ವಲ್ಪ ಇವಾಲ್ವ್ ಆಗಬೇಕು ಆಸ್ ಅ ಯೂಟ್ಯೂಬರ್ ಅಂಡ್ ಆಸ್ ಅ ಎಜುಕೇಟರ್ ಆಲ್ಸೋ. ಸೊ ಐ ರಿಯಲಿ ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಹೆಲ್ಪ್ ಮೀ ಔಟ್ ಇನ್ ಗೇನಿಂಗ್ ಮೋರ್ ಫಾಲೋವರ್ಸ್ ಅಂಡ್ ಮೋರ್ ವ್ಯೂಸ್. ಏನ್ ಗುರು ಇವನು ಇಂಗ್ಲೀಷಲ್ಲೇ ಭಾಷಣ ಬಿಗುತ್ತಾನೆ ಅನ್ಕೋಬೇಡಿ. ಓದಿದೆಲ್ಲ ಇಂಗ್ಲೀಷ್ ಮೀಡಿಯಮೇ, ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಆದರೂ ಮದರ್ ಟಂಗ್ ಕನ್ನಡ, ಸೊ ಕನ್ನಡದಲ್ಲಿ ಹೆಚ್ಚಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.